ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುವುದನ್ನು ನಾವು ನೋಡಬಹುದು. ಸೋತಂತಹ ವ್ಯಕ್ತಿಗೂ ಕೂಡ ಅದೇ ಚರಿತ್ರೆಯಲ್ಲಿ ಜಾಗ ಇರುವುದನ್ನು ನಾವು ನೋಡಬಹುದು. ಆದರೆ ನಮ್ಮನ್ನು ನೋಡಿ ನಗುವಂತಹ ವ್ಯಕ್ತಿಗಳಿಗೆ, ನಮ್ಮನ್ನು ಆಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಎಂದಿಗೂ ಚರಿತ್ರೆಯಲ್ಲಿ ಜಾಗ ಇರುವುದೇ ಇಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಏಕೆಂದರೆ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಲು ಹೊರಟಾಗ ಹಲವಾರು ರೀತಿಯ ವಿಘ್ನಗಳು ಬರುವುದು ಸಹಜ. ಅವು ನಮ್ಮನ್ನು ನೋಡುತ್ತಿರುವಂತಹ ಜನರ ರೂಪದಲ್ಲಿಯೇ ಬರಬಹುದು. ಆ ವಿಘ್ನಗಳು ನಿಮ್ಮನ್ನು ಕೆಳಗಿಳಿಸುವ ಸಲುವಾಗಿಯೇ ಬರುತ್ತಿರುತ್ತವೆ. ಆದರೆ ನೀವು ಅತ್ಯಂತ ಎತ್ತರದ ಸ್ಥಾನಕ್ಕೆ ಏರಿ ಕುಳಿತುಕೊಂಡಾಗ ಆ ಒಂದು ವಿಘ್ನಗಳೇ ನಿಮಗೆ ಸನ್ಮಾನ ಮಾಡಲು ಬರುತ್ತವೆ. ವಿಘ್ನಗಳ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳದೆ ಸದಾ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳತ್ತ ಗಮನವನ್ನು ಕೊಡಿ. ಎಲ್ಲವೂ ಒಳ್ಳೆಯದೇ ಆಗುವುದು. ದೇವರಿಗೆ ಹೇಳಬೇಡಿ ನನ್ನ ಬಳಿ ಸಮಸ್ಯೆಗಳು ಬರುತ್ತಿವೆ ಎಂದು. ಸಮಸ್ಯೆಗಳಿಗೆ ಹೇಳಿ ನೋಡಿ ನನ್ನ ಬಳಿ ದೇವರಿದ್ದಾನೆ ಎಂದು. ಆಗ ಬಂದಂತಹ ಸಮಸ್ಯೆಗಳೇ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದು. ಕೆಲಸ ಮತ್ತು ದೇವರನ್ನು ಪ್ರೀತಿಸಿ. ಏಕೆಂದರೆ ಇವರಿಬ್ಬರು ಎಂದಿಗೂ ಕೂಡ ನಿಮಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ. ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಲು ನೀವು ಅದೇ ರೀತಿಯಾಗಿರುವಂತಹ ನಿರಂತರವಾಗಿರುವಂತಹ ಪರಿಶ್ರಮವನ್ನು ಹಾಕಿದಾಗ ಮಾತ್ರ ನಿಮ್ಮ ಗುರಿಯನ್ನಾಗಲಿ ನಿಮ್ಮ ಕೆಲಸವನ್ನಾಗಲಿ ನೀವು ಯಶಸ್ವಿಯಾಗಲು ಸಾಧ್ಯವಾಗುವುದು. ನಿಂದಿಸುವವರನ್ನು ಎಷ್ಟು ಬೇಕಾದರೂ ನಿಂದಿಸು, ಆದರೆ ಸತ್ಯವನ್ನು ತಿಳಿದು ನಿಂದಿಸು. ನಿಂದಿಸಿದ್ದು ಸುಳ್ಳು ಆಗದಿದ್ದರೆ ನಿಂದಿಸಿದವರ ಕಣ್ಣೀರಿಂದಲೇ ನಿನ್ನ ಸರ್ವನಾಶವಾಗುವುದು ಖಚಿತ. ಹಾಗಾಗಿ ನಾವು ಯಾರಿಗೆ ನಿಂದಿಸಿದರೂ ಸ್ವಲ್ಪ ಯೋಚನೆಯನ್ನು ಮಾಡಿ ನಿಂದಿಸಬೇಕು. ಏಕೆಂದರೆ ಅಸಲಿಗೆ ನಿಂದಿಸಲೇಬಾರದು. ಏಕೆಂದರೆ ನಾವು ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದರೆ ನಮಗೂ ಕೂಡ ದೇವರು ಕೆಡಕನ್ನು ಬಯಸೇ ತೀರುತ್ತಾನೆ. ಬಹಳಷ್ಟು ಬಾರಿ ಸಂಬಂಧಿಕರು, ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೇ ಇದ್ದಾಗ ದೈವವು ನಿಮ್ಮನ್ನು ಕಾಯುತ್ತದೆ ಅಥವಾ ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕಾಯುತ್ತದೆ. ಇದು ಅಚ್ಚರಿ ಎನಿಸಿದರೂ ಕೂಡ ನಿಜ. ಏಕೆಂದರೆ ನಾವು ಸದಾ ಸತ್ಯ, ಧರ್ಮ, ನಿಷ್ಠೆಯಿಂದ ಬದುಕನ್ನು ನಡೆಸಿದಾಗ ದೇವರು ಖಂಡಿತವಾಗಿಯೂ ನಮಗೆ ಒಲಿದೇ ಒಲಿಯುತ್ತಾನೆ. ಹಾಗೆಯೇ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದಾಗ ದೇವರು ಬೇರೊಬ್ಬರ ರೂಪದಲ್ಲಿ ನಮಗೂ ಕೂಡ ಒಳ್ಳೆಯದನ್ನು ಬಯಸುತ್ತಾನೆ. ನಿನ್ನನ್ನು ನೀನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಪಡಲು ಹೋಗಲೇಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆಗಿರುವಂತಹ ಮಹತ್ವವಿರುತ್ತದೆ, ಅದರದ್ದೇ ಆಗಿರುವಂತಹ ಸ್ಥಾನಮಾನವಿರುತ್ತದೆ. ಆಯಾ ಸಂದರ್ಭಗಳು ಬಂದಾಗ ಅದರ ಬೆಲೆ ಏನು ಎನ್ನುವುದು ನಮಗೆ ಅರಿವಾಗುವುದು. ಅಲ್ಲಿಯವರೆಗೆ ತಾಳ್ಮೆಯಿಂದ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ಒಂದೇ ಮನಸ್ಸಿನಿಂದ ಸ್ವೀಕರಿಸಬೇಕು. ಹೃದಯವಂತಿಕೆ ಇಲ್ಲದಿದ್ದ ಮೇಲೆ ಬುದ್ಧಿವಂತಿಕೆ ಎಷ್ಟಿದ್ದರೇನು? ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ತಮ್ಮ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಹಾಗಾಗಿ ನಿಮ್ಮ ಗುರಿಯ ಕಡೆ ನೀವು ಗಮನವನ್ನು ಹರಿಸಿ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಸಂತೋಷವನ್ನು ಕಾಣಬೇಕು. ಕಷ್ಟಪಟ್ಟು ಸಂಪಾದಿಸಿ ಸಂತೃಪ್ತಿಯನ್ನು ಕಾಣಬೇಕು. ಆಗ ಮಾತ್ರ ನೀವು ಸಂಪಾದಿಸಿದ್ದಕ್ಕೂ ಒಂದು ಬೆಲೆ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಬಿದ್ದವರನ್ನು ಕಂಡು ನಗಲು ಎಂದಿಗೂ ಕೂಡ ಹೋಗಬಾರದು. ಏಕೆಂದರೆ ಎಂದಿಗೂ ಮನುಷ್ಯ ಇಂದು ಬಡತನದಲ್ಲಿ ಇದ್ದವನು ಕೊನೆಯವರೆಗೂ ಬಡತನದಲ್ಲಿಯೇ ಇರಲು ಸಾಧ್ಯವೇ ಇಲ್ಲ. ಇಂದು ಶ್ರೀಮಂತನಾಗಿ ಇದ್ದವನು ಕೊನೆಯವರೆಗೂ ಕೂಡ ಶ್ರೀಮಂತನಾಗಿ ಇರಲು ಸಾಧ್ಯವೇ ಇಲ್ಲ. ದೇವರಿಗೆ ಕೊಡಲು ಗೊತ್ತಿರುತ್ತದೆ, ಹಾಗೆಯೇ ಕೊಟ್ಟಿರುವುದನ್ನು ಕಿತ್ತುಕೊಳ್ಳುವುದು ಕೂಡ ಗೊತ್ತಿರುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಆಡಂಬರಿಕೆಯಾಗಲಿ ಅಹಂಕಾರವೇ ಆಗಲಿ ಮೈಯಲ್ಲಿ ತುಂಬಿಕೊಳ್ಳುವುದು ಒಳ್ಳೆಯದಲ್ಲ. ಹಸಿದವರನ್ನ ಕಂಡು ಕಾಣದಂತೆ ಇರಲೇಬಾರದು.
ನಾ ಕಾಲಚಕ್ರದೊಳಗೆ ಇರುವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆತು ಜೀವನವನ್ನು ಮಾಡಲು ಹೋಗಬೇಡ. ಇಂದು ಬೇರೆಯವರಿಗೆ ಬಂದಿರುವಂತಹ ಸ್ಥಿತಿಯು ನಾಳೆ ನಿನಗೂ ಬರಬಹುದು. ಬಿದ್ದವರನ್ನ ಕಂಡು ನಗಲೇಬಾರದು. ಬಹಳಷ್ಟು ಶ್ರೇಷ್ಠರಾದ ಅವರ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತಲೂ ಗಡಸು, ಹಲವು ವೇಳೆ ಹೂವಿಗಿಂತಲೂ ಮೃದುವಾಗಿ ಇರುತ್ತದೆ. ಓರ್ವ ವ್ಯಕ್ತಿ ತನ್ನ ಕಾರ್ಯಗಳಿಂದಲೇ ದೊಡ್ಡ ವ್ಯಕ್ತಿಯಾಗುತ್ತಾನೆ ವಿನಃ ತನ್ನ ಹುಟ್ಟಿನಿಂದ ಅಲ್ಲ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದೇನೋ, ಆದರೆ ಒಳ್ಳೆಯವರ ಮೌನವು ಮಹಾವಿನಾಶಕ್ಕೆ ಕಾರಣವಾಗಬಹುದು. ಹಾಗಾಗಿ ಮೌನವಾಗಿ ಇರುವಂತಹ ವ್ಯಕ್ತಿಗಳನ್ನ ಕೆಣಕುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ನಿನಗೇನು ಬೇಕು ಅದಕ್ಕಾಗಿ ಹೋರಾಟವನ್ನ ಮಾಡದಿದ್ದರೆ ಕಳೆದುಕೊಂಡಿದ್ದಕ್ಕಾಗಿ ಕಣ್ಣೀರನ್ನ ಎಂದಿಗೂ ಜೀವನದಲ್ಲಿ ಸುರಿಸಲು ಹೋಗಲೇಬಾರದು. ಅದಕ್ಕೆ ಅರ್ಥವೇ ಇಲ್ಲವಾಗುತ್ತದೆ. ನಮ್ಮ ಸ್ವಂತ ತಪ್ಪುಗಳನ್ನು ಕೇಳುವುದು ಕೂಡ ಮುಖ್ಯ. ನೀವು ಪ್ರತಿದಿನ ಹೊಗಳಿಕೆಯನ್ನ ಕೇಳಿದರೆ ಮುಂದುವರಿಯದು ಅಸಾಧ್ಯವಾಗಬಹುದು. ಆಗಾಗ ಮನುಷ್ಯನು ಮಾಡುವಂತಹ ಸಣ್ಣ ತಪ್ಪೇ ಆದರೂ ಅದನ್ನು ತಿದ್ದಿ ನಡೆಯಬೇಕಾಗಿರುವುದು ಮನುಜನ ಜನ್ಮವಾಗಿದೆ. ಒಳ್ಳೆಯದನ್ನೇ ಮಾತನಾಡಿ, ಒಳ್ಳೆಯದನ್ನೇ ಬಯಸಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತದೆಯೋ ಅಷ್ಟು ಒಳ್ಳೆಯದನ್ನೇ ಮಾಡಿ. ಆದರೆ ಬೇರೆಯವರಿಂದ ಯಾವ ನಿರೀಕ್ಷೆಗಳನ್ನು ಕೂಡ ಜೀವನದಲ್ಲಿ ಇಟ್ಟುಕೊಳ್ಳಬೇಡಿ. ಏಕೆಂದರೆ ನಿರೀಕ್ಷೆಗಳನ್ನು ಇಟ್ಟುಕೊಂಡಾಗ ಮಾತ್ರ ಮನುಷ್ಯನಿಗೆ ನೋವು, ಸಂಕಟವಾಗಲು ಸಾಧ್ಯವಾಗುವುದು. ಕೋಪ ನಮ್ಮ ಶತ್ರು ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ವ್ಯಕ್ತಿ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನೇ ಮರೆತು ಬಿಡುತ್ತಾನೆ. ಕೋಪ ಎನ್ನುವುದು ಮಹಾ ಘೋರವಾದಂತೆ. ಕೋಪ ಎನ್ನುವುದು ಜೀವನದಲ್ಲಿ ಒಮ್ಮೆ ಆವರಿಸಿದರೆ ಆತನ ಜೀವನವೇ ಸರ್ವನಾಶವಾಗುವುದು. ಆದಷ್ಟು ಜೀವನದಲ್ಲಿ ಕೋಪವನ್ನು ಬದಿಗೊತ್ತಿ ಜೀವನವನ್ನು ನಡೆಸುವುದನ್ನು ಕಲಿಯಿರಿ. ಯಶಸ್ಸು ಕಾಣಲು ಉತ್ತಮ ಮಾರ್ಗವೇನೆಂದರೆ ದಿನಾಲೂ ಕೂಡ ನಾವು ಸ್ವಲ್ಪವೇ ಸುಧಾರಿಸುತ್ತಾ ಜೀವನವನ್ನು ಸಾಗಿಸುವುದು. ಆಗ ಮಾತ್ರ ನಾವು ಯಶಸ್ವಿಯಾಗಿರುವಂತಹ ಜೀವನವನ್ನು ಕಳೆಯಲು ಸಾಧ್ಯವಾಗುವುದು. ಹಸಿದವರಿಗೆ ನೀಡಿದಂತಹ ಅನ್ನ, ಬಯಸಿದವರಿಗೆ ನೀಡಿದಂತಹ ದಾನ, ಅವಶ್ಯಕತೆ ಇದ್ದವನಿಗೆ ಮಾಡಿದಂತಹ ಸಹಾಯ, ಇವು ಸಾವಿನ ನಂತರವೂ ಕೂಡ ನಮ್ಮನ್ನು ಬದುಕಿಸುವಂತಹ ಸಂಜೀವಿನಿಯಾಗಿದೆ. ಹಾಗಾಗಿ ಇವುಗಳನ್ನು ಎಂದಿಗೂ ಜೀವನದಲ್ಲಿ ಅವಕಾಶಗಳು ಸಿಕ್ಕರೆ ಕಳೆದುಕೊಳ್ಳಲೇಬೇಡಿ. ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಮುಳ್ಳು ಹೊತ್ತಿಕೊಂಡು ಹರಿದು ತನ್ನ ಗುರಿಯನ್ನು ಸೇರುತ್ತದೆಯೋ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅವಮಾನವಾಗಲಿ, ತಿರಸ್ಕಾರವಾಗಲಿ, ಕೊಂಕು ನುಡಿಗಳನ್ನಾಗಲಿ ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಏರಬೇಕು. ಆಗ ಮಾತ್ರ ನಾವು ಬದುಕಿನಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಾಗುವುದು. ಇವು ಅಸಲಿಗೆ ಬೆಳೆದಂಥವರ ಜೀವನದಲ್ಲಿ ಬರುವುದು ಸಹಜ. ಇದನ್ನು ಎದುರಿಸಿಯೇ ಅವರು ಆ ಒಂದು ಹಂತಕ್ಕೆ ಹೋಗಿ ತಲುಪಿರುತ್ತಾರೆ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗೆ ನಿನ್ನ ಬೆಲೆ ತಿಳಿಯಬೇಕು ಎನ್ನುವುದಾದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿತುಕೋ. ಆಗ ಮಾತ್ರ ಅವರು ನಿಮ್ಮ ಬೆಲೆಯನ್ನು ತಿಳಿಯಲು ಸಾಧ್ಯವಾಗುವುದು. ನಿಂದಿಸಲಿ, ನೋಯಿಸಲಿ, ಶಪಿಸಲಿ ಬಿಡಿ, ಬೇಕೆಂದರೆ ಮನ ಬಂದಂತೆ ಕೂಗಾಡಲಿ. ಅವರು ಮಾಡಿರುವಂತಹ ಕರ್ಮ ಅವರ ಹೆಗಲಿಗೆ. ಆದರೆ ನೀನು ಈ ಎರಡು ಕೆಲಸಗಳನ್ನು ತಪ್ಪದೇ ಮಾಡು. ನೀನು ಸುಮ್ಮನಿದ್ದು ಬಿಡು. ಉತ್ತರ ಕೊಡದೆಯೇ ಮೌನವಾಗಿ ಇದ್ದ ಬಿಡು. ಏಕೆಂದರೆ ಕಾಲ ಎನ್ನುವುದು ಪ್ರತಿಯೊಬ್ಬರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ನಾವು ಸುಮ್ಮನೆ ಇದ್ದರೂ ಕೂಡ ಕಾಲ ಸುಮ್ಮನೆ ಇರಲು ಸಾಧ್ಯವೇ ಆಗುವುದಿಲ್ಲ. ಯಾರಿಂದಲೂ ಅತಿಯಾಗಿ ಏನನ್ನು ಬಯಸಲೇಬೇಡಿ. ಏಕೆಂದರೆ ಒಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡುತ್ತದೆ. ಯಾರನ್ನು ತುಂಬ ನಾವು ಜೀವನದಲ್ಲಿ ಮಹತ್ವವನ್ನು ಕೊಟ್ಟು ಅವರಿಗಾಗಿಯೇ ಅತಿಯಾಗಿ ಬಯಸುತ್ತೇವೆಯೋ ಅದರ ಒಂದು ಪ್ರತ್ಯುತ್ತರವಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಅವರು ನಮ್ಮನ್ನು ನೋಡಲು ಪ್ರಾರಂಭಿಸುತ್ತಾರೆ. ಯಾವಾಗಲೂ ಎಲ್ಲರಿಂದ ನಿರ್ಲಕ್ಷ್ಯವನ್ನೇ ಅನುಭವಿಸುತ್ತಿದ್ದರೆ ಈ ಒಂಟಿತನದ ನೋವಿನಿಂದ ಹೊರಬರಲು ನಾವು ಎಂದಿಗೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಲೇಬಾರದು. ತಾಳ್ಮೆ ಒಂದು ಇದ್ದರೆ ಜೀವನದಲ್ಲಿ ನಾವು ಸರ್ವಸ್ವವನ್ನು ಕೂಡ ಗೆಲ್ಲಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಾಳ್ಮೆಯನ್ನು ಕಾಯ್ದಿರಿಸಿಕೊಳ್ಳಿ. ಮುಂದೆ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ದಿನಗಳು ಕೂಡ ಒಳ್ಳೆಯ ರೀತಿಯಲ್ಲಿಯೇ ಬರಲಿದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ
ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.